ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ವೀರಭದ್ರೇಶ್ವರ ಪಿರಮಿಡ್ ಕೇಂದ್ರ, ತ್ಯಾಗರಾಜನಗರ ಇವರ ಸಹಯೋಗದೊಂದಿಗೆ ಪತ್ರಿಜಿ ಧ್ಯಾನಾಮೃತ ಪಿರಮಿಡ್ ಕೇಂದ್ರ, ಹಳೇನಗರ, ಚಳ್ಳಕೆರೆ ದ್ವಿತೀಯ ವರ್ಷದ ವಾರ್ಷಿಕೋತ್ಸವ ಜರುಗಿತು. ಈ ಆಧ್ಯಾತ್ಮಿಕ ಕೇಂದ್ರದ ದ್ವಿತೀಯ ವರ್ಷದ ವಾರ್ಷಿಕೋತ್ಸವ ಬೆಳಗ್ಗೆ 9:30 ರಿಂದ 11:30 ಸಂಗೀತದೊಂದಿಗೆ ಅಖಂಡ ಧ್ಯಾನದೊಂದಿಗೆ ಪ್ರಾರಂಭಿಸಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಬಾಲಯೋಗಿ ಪೂಜ್ಯ ಶ್ರೀ ಜಗದೀಶ್ವರ ಮಹಾಸ್ವಾಮಿಗಳು, ಅವಿಮುಕ್ತ ತಪೋಕ್ಷೇತ್ರ ಪುಣ್ಯಕೋಟಿ ಮಠ, ಕುಮಾರ ಪಟ್ಟಣಂ ಹಾಗೂ ಟಿ ರಘುಮೂರ್ತಿ ಶಾಸಕರು, ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರ ಹಾಗೂ ಅಧ್ಯಕ್ಷರು, ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ, ಡಾಕ್ಟರ್ ಜಿಎಸ್ ಹೂಗಾರ್, ವೀರಶೈವ ಲಿಂಗಾಯತ ಸಮುದಾಯದ ರಾಜ್ಯಾಧ್ಯಕ್ಷರು, ಕೊಟ್ಟೂರು ಉಮಾರಾಣಿ ಎನ್, ಸುಧಾಕರ್, ಗಾಯತ್ರಿ, ಚಳ್ಳಕೆರೆ ನಾಗೇಂದ್ರನ್, ವಾಣಿಜ್ಯೋದ್ಯಮಿಗಳು ಹಾಗೂ ಪಿರಮಿಡ್ ಮಾಸ್ಟರ್ ಇತರರು ಭಾಗವಹಿಸಿದರು. ಎಲ್ಲ ಪಾಸಿಟಿವ್ ಆಸ್ಪೆಕ್ಟ್ಸ್ ಇರೋದು ಪ್ರತಿಯೊಂದು. ಆದರೆ ಇದು ಕೇವಲ ಸ್ವಲ್ಪ ಹೊತ್ತು ಮಾಡದೆ ನನಗೆ ಸಮಯ ಇಲ್ಲ ಅಂದರೆ ಆಗಲ್ಲ. ಸಾಧನೆ ಮಾಡಬೇಕು. ಅದಕ್ಕೆ ಪತ್ರಿ ಸರ್ ಯಾವಾಗಲೂ ಹೇಳ್ತಾರೆ, ಗಂಟಲ್ ಕುಚ್ಚೋವಾಲಿ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಅವ್ರು ಹೇಳೋದ್ರಲ್ಲೇ ಎಷ್ಟು ಸ್ಟೈಲ್ ಇದೆ. ನಿಂಗೆ ಸಮಯ ಇಲ್ಲನಾ, ರಾತ್ರಿ ಕೂಡು, ಅರ್ಲಿ ಮಾರ್ನಿಂಗ್ ಕೂಡು, ಮಾಡಬೇಕು. ನಾವು ಕೇವಲ ಆರೋಗ್ಯಕ್ಕಾಗಿ ಧ್ಯಾನ ಅಲ್ಲ, ಅದು ಆಟೋಮೆಟಿಕ್ ಆಗಿ ಆಗ್ತಾ ಇರುತ್ತೆ. ನಾವು ಸುಮ್ಮನೆ ಕೂತ್ಕೊಂಡು ಧ್ಯಾನ ಮಾಡ್ತಿದ್ರೆ ನಮ್ಮ ಆರೋಗ್ಯ ತನ್ನಿಂದ ತಾನೇ ಸೆಟ್ ಆಗಿಬಿಡುತ್ತೆ, ಎಲ್ಲ ಕಾಯಿಲೆಗಳು ಹೋಗ್ಬಿಡ್ತವೆ. ಆದರೆ ಇನ್ನು ಮುಂದೆ ಹೋಗಬೇಕು. ಯಾಕೆ ಮುಂದೆ ಹೋಗಬೇಕು? ನಾವು ಬಂದಿರೋದು ಯಾಕೆ? ಆತ್ಮೋದ್ಧಾರಕ್ಕಾಗಿ. ಆತ್ಮ ಎಷ್ಟೋ ಎದಕ್ಕೆ ಜನ್ಮ ತೊಗೊಂಡ್ಬರ್ತೀವಿ ನಾವು? ಪ್ರತಿ ಒಂದು ಜನ್ಮ ನಮ್ಮ ಆತ್ಮ ಒಂದು ಕಲಿಕೆಗಾಗಿ ಬರುತ್ತೆ. ನಾವು ಅದನ್ನೇ ಕಲೀಲಿಲ್ಲ ಅಂದರೆ ಆಯಿತು, ಮತ್ತೆ ಹೋಗು ನೀನು, ಹುಟ್ಟು ಅಂತಿರ್ತಾನೆ ಭಗವಂತ. ಸರಿ, ಹಾಗಾದರೆ ನಾವು ಏನು ಮಾಡಬೇಕು? ಹೌದ್ರಿ ಮೇಡಮರೇ, ನೀವೆಲ್ಲ ಹೇಳಿದ್ರಿ, ಯೋಚನೆ ಬರಬಾರ್ದು ಅಂತ ಹೇಳಿದ್ರಿ, ನಾವು ಖುಷಿಯಾಗಿರ್ಬೇಕು ಅಂತ ಹೇಳಿದ್ರಿ, ಎಮೋಷನ್ ಹಾಕ್ರಿ ಅಂತ ಹೇಳಿದ್ರಿ. ಹಾಗಾದ್ರೆ ಏನೇನು ಮಾಡ್ಬೇಕ್ರಿ ನಾವು ಅಂತ ನಿಮಗೆ ಒಂದು ಡೌಟ್ ಬರುತ್ತಲ್ಲ, ಅದಕ್ಕೆ ಹೇಳ್ತೀನಿ. ಒಂದು 5 ಪಾಯಿಂಟ್ ಇದಾವೆ. ಏನಪ್ಪ ಅಂದರೆ, ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ಯಾರು ನೋಡ್ತೀರಿ? ಕೈ ಎತ್ತರಿ. ಎದ್ದ ತಕ್ಷಣ ಇದ್ದಾರೆ, ನೋಡ್ಲಾರ್ದವರು ಇದ್ದಾರೆ. ಅಲ್ಲ, ಎಮರ್ಜೆನ್ಸಿ ಇರುತ್ತೆ, ಏನಾದರೂ ಮೆಸೇಜ್, ಅದು ಕೂಡ ಲಾಸ್ಟ್ ಸ್ಟೇಜಿಂದ ಗರ್ಭಕೋಶದ ಆಪರೇಷನ್ಸ್ ಮಾಡ್ಕೋಬೇಕು ಅಂತಂದ್ರು ಅದರಿಂದ ಮುಕ್ತರಾದವರು ಇದ್ದಾರೆ. ಇದು 1 ಗಂಟೆ ಧ್ಯಾನ ಮಾಡಿದ್ರೆ ಸಿಗೋದೇ ಇಲ್ಲ, ಗಂಟೆಗಟ್ಟಲೆ ಮಾಡಬೇಕು. ಇದೆ, ಎಲ್ಲರಲ್ಲೂ ಆ ಶಕ್ತಿ ಇದೆ, ನಾವು ಮಾಡಬೇಕಷ್ಟೇ. ಈಗ ಅವರು ಮನುಷ್ಯರು, ನಾವು ಮನುಷ್ಯರೇ ತಾನೆ. ಅವರಿಗಾಗುತ್ತೆ, ನಮಗೆ ಯಾಕಾಗಲ್ಲ? ಸಂಕಲ್ಪ ಇರಬೇಕು, ದೃಢವಾದ ಒಂದು ವಿಶ್ವಾಸ ಇರಬೇಕು. ಆಗಲ್ಲಲ್ಲ, 1 ತಾಸು ಬೆಳಗ್ಗೆ ಮಾಡಬೇಕು, ಸಾಯಂಕಾಲ 1 ತಾಸು, ರಾತ್ರಿ 1 ತಾಸು ಮಾಡಿ, ಈ ಥರ ರೂಢಿ ಮಾಡ್ಕೊಂಡು ಅರ್ಲಿ ಮಾರ್ನಿಂಗ್ 3 ರಿಂದ 6 ನಿಮ್ಮ ಅನುಕೂಲಕ್ಕೆ ತಕ್ಕಂತೆ 3 ತಾಸಿನ, ಅದು 3 ತಾಸು ಅನ್ನೋದು ಒಂದು ಲಿಮಿಟ್, ಅದ್ರ ಮೇಲೆ ಎಷ್ಟಾದರೂ ಮಾಡ್ಬೋದು. ಈ ಥರ ನಾವು ಮಾಡಬೇಕು. ಓಕೆ, 3ನೇ ಪಾಯಿಂಟ್ ಏನಪ್ಪ ಅಂತಂದರೆ, ಒಂದು ವಿಜುವಲೈಸೇಷನ್ ಮಾಡ್ಕೋಬೇಕು. ಹೇಗೆ ಅಂತಂದರೆ, ಈಗ ಎಲ್ಲರಿಗೂ ನೀವು ಒಂದು ಟ್ರಿಪ್ಪಿಗೆ ಹೋಗ್ತೀರಿ ಅಂದ್ಕೊಳ್ಳಿ, ಯಾವುದೋ ಒಂದು ಊರು, ಚೆನ್ನಾಗಿರೋ ಊರು, ಮೈಸೂರು ಅಂದ್ಕೊಳ್ಳಿ. ಟ್ರಿಪ್ಪಿಗೆ ಹೋಗ್ತೀವಿ ಅಂದರೆ ಎಲ್ಲ ರೆಡಿ ಆಗ್ತೀವಿ, ಊಹೆನೂ ಮಾಡ್ಕೊತೀವ ನಾವು. ಅಲ್ಲೆಲ್ಲ ಎಷ್ಟು ಚೆನ್ನಾಗಿರುತ್ತೆ, ಓಡಾಡ್ತೀವಿ, ಅಲ್ಲೆಲ್ಲ ಫೋಟೋ ತೆಗೆಸ್ಕೊಂತೀವಿ, ಆ ಥರ ನೀರಿದೆ, ಅಲ್ಲಿ ಫಾಲ್ಸ್ ಇದೆ, ಈ ಥರ ಎಲ್ಲ ಊಹೆ ಮಾಡ್ತೀವಲ್ಲ. ಇದೆ ವಿಜುವಲೈಸೇಷನ್ ಅಂತ ಹೇಳ್ತೀವಿ ನಾವು. ಇದನ್ನು ಪ್ರತಿಯೊಬ್ಬರು ನಾವು ಮಾಡಬೇಕು. ಯಾವ ಥರ ಮಾಡಬೇಕಂದ್ರೆ, ಈಗ ಸಪೋಸ್ ನಾನು ಎಲ್ಲೋ ಹೋಗಿ ಧ್ಯಾನ ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ ಅದನ್ನು ಮೊದಲೇ ಊಹೆ ಮಾಡ್ಕೋಬೇಕು. ನಾವು ಕಣ್ಮುಂದೆ ಚಿತ್ರೀಕರಣ ಬರಬೇಕು. ನಾನು ಇಂಥ ಕಡೆ ಹೋಗಿ ಧ್ಯಾನ ಹೇಳ್ಕೊಡ್ತಾರೆ, ಎಲ್ಲರೂ ತುಂಬ ಖುಷಿಪಟ್ಟರು, ಕ್ಲಾಪ್ಸ್ ಹಾಕಿದ್ರು,